ಅದೇನು ಸಿಟ್ಟಿಂಗೆ ಗೈಸ್ ಅಮ್ಮಂದಿರು ಶೇಖರಣೆ ಮಾಡ್ತಾರೆ ಈ ಹಾಲಲ್ಲಿ ಬಂದಿರೋ ಕೆನೆನೆಲ್ಲ ಎತ್ತಿ ಒಂದು ಡಬ್ಬಕ್ಕೆ ಹಾಕಿ 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 ಹಿಂಗಾಗಿದೆ. ಇದನ್ನ ಹಾಕಿದ ಮೇಲೆ ಇಷ್ಟು ಬಂದಿದೆ. ಈಸಿ ಬೈಟ್ಸಲ್ಲಿ ಅದೇ ಹಾಕ್ಬಿಟ್ಟಿರ್ತಾರೆ. ಹೋಗೋಣ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ ಸೂಪರ್ ಮ್ಯಾನ್ ಥರ ಆಗಿರ್ತೀವಿ. ಸೂಪರ್. ದಿಸ್ ಇಸ್ ಹೌ ಇಟ್ ಲುಕ್ಸ್ ಅಲ್ವಾ? ಹೊಟ್ಟೆ ತುಂಬಿಸ್ಬೇಕಲ್ವಾ, ಅದಕ್ಕೆ ಫೈಬರ್ ತಿನ್ಬೇಕು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಲೈಕ್ ಬೆಳಿಗ್ಗೆ ನಾನು ಅವ್ರನ್ನ ಜಿಮ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ದ ಥಿಂಗ್ ಈಸ್ ಏನೇನು ಸ್ವಲ್ಪ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡೆ. ಆಚೆ ಹೋಗಬೇಕು ನಾನು ನಾಳೆ ನೈಟು. ಸೊ ಆದರೆ ವ್ಲಾಗ್ ಮಾಡ್ತೀನಿ. ಒಂದು ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ನನಗೆ ಕೆಲವೊಂದು ಐಟಮ್ಸ್ ಬೇಕು, ಅದನ್ನೆಲ್ಲ ತೊಗೊಂಡು ಬಟ್ಟೆ ತೊಗೊಬೇಕು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಬರೋಣ. ಸೊ ಬನ್ನಿ ಹೋಗೋಣ. ಅಲ್ಲಿ ಬಟ್ಟೆ ಬಿದ್ದೋಗ್ಬಿಟ್ಟಿದೆ ಗೈಸ್ ನಮ್ಮ ಮನೆಯಿಂದ, ಅದನ್ನು ಎತ್ಕೊಬೇಕು. ಈಗ ನೋಡಿ ನಂಗೆ ಭಯ ಅಂದರೆ ಆ ಥರ ಏನು ಭಯ ಇಲ್ಲ, ಹೇಳಿದ್ದು ಒಂದು ಭಯ ಇರುತ್ತಲ್ಲ ಎಲ್ರಿಗೂ. ಸೂಪರ್ ಮ್ಯಾನ್ ಥರ ಆಗಿರ್ತೀನಿ, ಸೂಪರ್ ಮ್ಯಾನ್. ಅಂತೂ ಇಂತೂ ಎತ್ಕೊಂಬಂದೆ ಗೈಸ್. ಗಾಳಿಗೆ ಏನಾಗುತ್ತೆ ಅಂದರೆ ನಾವು ಮನೆ ಹಿಂದೆ ಬಟ್ಟೆ ಒಣಗಾಕೋದು, ಸೊ ಗಾಳಿಗೆ ಕೆಳಗಡೆ ಬಿದ್ದೋಗುತ್ತೆ. ಇದನ್ನು ಎತ್ಕೊಂಬರಕ್ಕೆ ಬೇರೆ ಇನ್ನೊಂದು ಸರಿ ಬರಬೇಕು. ಓಕೆ, ಸೊ ಇವಾಗ ಇದನ್ನು ನಮ್ಮ ಇನ್ನೊಂದು ಗಾಡಿ ಮೇಲಿಟ್ಟು ನಾವು ಹೊರಗಡೆ ಹೋಗಿ ಏನೇನು ಬೇಕೋ ಎಲ್ಲದನ್ನು ತೊಗೊಂಡು ಬರುವ. ಬನ್ನಿ. ಶರ್ಟ್ ತೊಗೊಳಕ್ಕೆ ಬಂದಿದ್ದೀನಿ. ಸೊ ಒಂದು ಒಳ್ಳೆ ಶರ್ಟ್ ತೊಗೊಳೋಣ. ಎಲ್ಲ ಹಳೇದಾಗ್ಬಿಟ್ಟಿದೆ ಶರ್ಟ್ಗಳು. ಸೊ ವಿಲ್ ಬೈ ನ್ಯೂ ಶರ್ಟ್. ಬನ್ನಿ ನೋಡೋಣ. ಹಾಯ್, ನಮಸ್ತೆ. ಇವಾಗ ಇವ್ರ ಅಂಗಡಿ ಪ್ರಮೋಷನ್ ಇದೆ. ಏನು ಎತ್ತ ಎಲ್ಲಿರೋದು ಎಲ್ಲದನ್ನು ನಾನು ಹೇಳ್ತೀನಿ ಸೂರ್ಯ ಮಹೇಶ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಓಕೆ, ನಾನು ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಈ ಅಂಗಡಿ ಅಪ್ಡೇಟು, ಇಲ್ಲಿರೋ ಆಫರು ಎಲ್ಲದನ್ನು ನಾನು ಬೇಗ ಹೇಳ್ತೀನಿ. ಓಕೆನಾ ಗೈಸ್? ಇವಾಗ ಜಸ್ಟು ಲಿಯಾನ್ ಗ್ರಿಲ್ಗೆ ಬಂದಿದ್ದೀನಿ. ನನಗೆ ಗ್ರಿಲ್ ಬರ್ಗರ್ ತಿನ್ನಬೇಕು ಅಂತ ಅನಿಸ್ತು. ಪೆರಿ ಗ್ರಿಲ್ ಬರ್ಗರ್ ತಿಂದು ಮನೆಗೆ ಹೋಗೋಣ. ಮನೆಗೆ ಹೋಗಿ ಇವತ್ತು ವಿಲ್ ಕುಕ್ ಸಮಥಿಂಗ್, ಏನಾದರೂ ಸಲಾಡ್ ಲೈಟಾಗಿ ಎಲ್ಲರಿಗೂ ತೋರಿಸ್ಕೊಡ್ತೀನಿ. ಎಲ್ಲ ವೆಜ್ ಅಂತ ಕೇಳ್ತಾಯಿದ್ರು. ಸೊ ವೆಜ್ಜಲ್ಲಿ ಏನು ಮಾಡ್ಬೋದು ಅದನ್ನು ಮಾಡ್ತೀನಿ. ಬನ್ನಿ ಗೈಸ್. ನನಗೆ ಒನ್ ಆಫ್ ದ ಬೆಸ್ಟ್ ಲೈಕ್ ಫೇವ್ರೆಟ್ ಬರ್ಗರ್ ಅಂತಂದರೆ ಇದು ಲಿಯಾನ್ಸಲ್ಲಿ. ಅದು ಗ್ರಿಲ್ ಬರ್ಗರ್, ಗ್ರಿಲ್ ಏನು ಸಖತ್ತಾಗಿರುತ್ತೆ ಗೊತ್ತಾ? ದಿಸ್ ಇಸ್ ಹೌ ಇಟ್ ಲುಕ್ಸ್. ಅಡಿಪೋಳಿ. ಟ್ರೈಡ್ ಔಟ್ ಲಿಯಾನ್ಸ್ ಅವ್ರದ್ದು. ದೇ ಹ್ಯಾವ್ ಅ ಬೆಸ್ಟ್ ಬನ್ಸ್ ಮತ್ತು ಆ ಟೇಸ್ಟು, ಈ ಪ್ಯಾಟಿ ಇದೆಯಲ್ಲ, ಸೂಪರ್. ಸೊ ನೋಡ್ಕೊಂಡು ಟೆಲ್ ಸೋ ಮಚ್. ಸೊ ನೀವೇ ಬಂದು ಒಂದ್ಸರಿ ಟ್ರೈ ಮಾಡಿ. ಪ್ರಮೋಷನ್ ಅಲ್ಲ ಆಬ್ವಿಯಸ್ಲಿ, ಲಿಯಾನ್ ಅವರೆಲ್ಲ ನಮ್ಗೆ ಪ್ರಮೋಷನ್ ಕೊಡೋ ಅಷ್ಟೆಲ್ಲ ಇಲ್ಲ ಇನ್ನು, ಬಟ್ ಒಂದು ಒನ್ ಡೇ. ಹಾಯ್ ನನ್ನ ಪ್ರೀತಿಯ ಜನತೆಗೆ ಸ್ವಾಗತ ಕುಕ್ಕಿಂಗ್ ಬ್ಲಾಗಿಗೆ. ಆಕಾಶ್ ಬ್ಯಾಕ್ ಟು ಸಾರಿ ಎಕ್ಸ್ಟ್ರಾ ಲೆಟರ್ ಆ್ಯಡ್ ಆಗಿಬಿಡಿದೆ. ಗೈಸ್ ಇವಾಗ ಒಂದು ಒಳ್ಳೆ ಸ್ಯಾಲಡ್ ಮಾಡ್ತೀನಿ, ಚಿಕ್ ಪೀಸ್ ಸ್ಯಾಲಡ್. ಓಕೆ, ಇವಾಗ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ನಮಗೆ ಚಿಕ್ ಪಿ ಅಂದರೆ ದಪ್ಪ ಕಡಲೆಕಾಳು. ಏನಂತಾರೆ ಮಮ್ಮಿ ಅದಕ್ಕೆ? ಚೆನ್ನ ಕಾಳು, ಕಾಬೂಲ್ ಚೆನ್ನಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಲ್ವಾ ಆಕಾಶ್? ಗೈಸ್ ನಿಮ್ಗೆಲ್ಲರಿಗೂ ಹೇಳ್ಬಿಡ್ತೀನಿ, ಕಾಬ್ಸು, ಫೈಬರು, ಪ್ರೋಟೀನು ಅಂತ 3 ಇರುತ್ತೆ. ಓಕೆನಾ? ಫೈಬರ್ ಏನಕ್ಕೆ ತಿಂತಾರೆ ಅಂತಂದರೆ ಹೊಟ್ಟೆ ಹಸ್ದಿರುತ್ತೆ. ಸೊ ಆ ಹಸ್ತಿರೋದನ್ನ ಫುಲ್ ಮಾಡಬೇಕಲ್ವಾ, ಹೊಟ್ಟೆ ತುಂಬಿಸ್ಬೇಕಲ್ವಾ, ಅದಕ್ಕೆ ಫೈಬರ್ ತಿನ್ನಬೇಕು. ಕಾಬ್ಸು ನಿಮಗೆ ಎನರ್ಜಿ ಕೊಡುತ್ತೆ. ಓಕೆ, ಮತ್ತು ಪ್ರೋಟೀನು ನಿಮಗೆ ಪ್ರೋಟೀನ್ ಕೊಡುತ್ತೆ ಬಾಡಿಗೆ, ಅದು ಎನರ್ಜಿನೇ, ಟೈಪ್ ಆಫ್ ಎನರ್ಜಿ. ಬಟ್ ಇದನ್ನೆಲ್ಲದು ಒಟ್ಟಿಗೆ ಬೇಕು ಫುಡ್ಡಲ್ಲಿ. ಎಲ್ಲ ಒಂದೇ ಇದ್ರಲ್ಲಿ ಬೇಕು ಅಂತಂದರೆ ನೀವೇನಾದರೂ ಒಂದು ಸ್ಪೆಷಲಾಗಿ ಮಾಡ್ಕೊಬೇಕು. ಅದು ಸ್ಪೆಷಲಾಗಿ ಮಾಡ್ಕೊಳ್ಳೋಕ್ಕೆ
ಇವಾಗ ನಾನು ರೆಡಿ ಆಗಿದ್ದೀನಿ. ಫಸ್ಟು ಏನು ಟೊಮೆಟೊ ಕಟ್ ಮಾಡ್ಕೊಳ್ಳೋಣ. ಮತ್ತು 2 ಬೌಲ್ ಮಾಡ್ತಾಯಿದ್ದೀನಿ, ಬಿಕಾಸ್ ನನಗೊಂದು ನನ್ನ ತಮ್ಮಂಗೊಂದು. ಅರ್ಧ ಟೊಮ್ಯಾಟೊ. ಗೈಸ್ ಈ ಥರ 2 ಬೌಲ್ ತೊಗೊಳ್ಳಿ. ಸೊ ನಾನು 2 ಬೌಲ್ ತೊಗೊಂಡೆ, ನೀವು 1 ಬೌಲ್ ತೊಗೊಳ್ಳಿ ಒಬ್ರಿಗೆ ಮಾಡ್ಕೊಳಂಗಿದ್ರೆ. ಸೊ ಇದು ನಾನು ಎತ್ಕೊಂಬಿಟ್ಟೆ, ತಂದ್ಕೊಡ್ತೀನಿ ಬಿಡಿ, ಇವಾಗ ಹೋಗ್ತೀನಿ ಆಚೆ. ಓಕೆ ಗೈಸ್, ಸೊ ಇಲ್ಲಿ ಹಾಂ ಟೊಮೆಟೊ ಆಗಿದೆ. ಸೊ ನೆಕ್ಸ್ಟು ಒಂದು ಈರುಳ್ಳಿ. ಓಕೆ, ಈ ಅರ್ಧ ಒಂದು ಬೌಲ್ಗೆ ಹೋಗುತ್ತೆ, ಈ ಅರ್ಧ ಇನ್ನೊಂದು ಬೌಲ್ಗೆ. ಗೈಸ್ ನೆಕ್ಸ್ಟು ಸಲಾಡ್ ಕುಕ್ಕುಂಬರ್ ಅಂತ ಸಿಗುತ್ತೆ. ಸೊ ಇದಕ್ಕೆ ಇನ್ನೊಂದೇನು ಹೆಸರಿದೆ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಬೇಡ, ನಾನು ಕೇಳ್ತೀನಿ. ಸೊ ಇದನ್ನು ಅಷ್ಟೇ ಅರ್ಧ ಮಾಡ್ಕೊಳ್ಳೋಣ. ಸೊ ಅರ್ಧ ಮಾಡಿಕೊಂಡು ಮಮ್ಮಿ ಹಂಗೆಲ್ಲ ಎಷ್ಟು ಬೇಕೋ ಅಷ್ಟು, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ನೋದಲ್ಲ ಮಮ್ಮಿ. ನಮ್ಮಮ್ಮ ಏನು ಅನ್ಕೊಂಬಿಟ್ಟವ್ರು ಹೇಳಿ, ಈ ಅನ್ನ ಸಾಂಬಾರು ಬೇಕಾದಷ್ಟು ಮಾಡ್ಕೊಂಡು ತಿಂತೀವಲ್ಲ ಆ ಥರ ಅನ್ಕೊಂಬಿಟ್ಟವ್ರು ಇದನ್ನು. ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ಏನಪ್ಪ, ನಮ್ಮ ಇಂಡಿಯನ್ ಪೇರೆಂಟ್ಸು ಇನ್ನೋಸೆಂಟ್ಸ್ ಗೈಸ್, ಏನು ಗೊತ್ತಿಲ್ಲ. ಬಟ್ ಅದೇ ಹಳೇ ಪೇರೆಂಟ್ಸು, ಈಗಿನ ಪೇರೆಂಟ್ಸ್ ಅಲ್ಲ, ಈಗಿನ ಪೇರೆಂಟ್ಸ್ ಎಲ್ಲ ಗೊತ್ತವ್ರಿಗೆ. ಕಳೈತು ಆ ಬೇಸಿಗೆ, ಹರಳಿತು ಮಲ್ಲಗೆ, ಹೋಗೋಣ ಕಾಲೇಜಿಗೆ, ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ, ಗೆಳೆಯರೇ ನನ್ನ ಗೆಳತಿಯರೇ. ಗೈಸ್ ಕಾಲೇಜ್ ಡೇಸ್ ಒಂಥರ ಸೂಪರ್. ನಾನಂತೂ ನನ್ನ ಕಾಲೇಜ್ ಡೇಸಲ್ಲಿ ಸಖತ್ ಎಂಜಾಯ್ ಮಾಡಿದ್ದೀನಿ. ನಂಗೆ ರಿಗ್ರೆಟೇ ಇಲ್ಲ ನನ್ನ ಕಾಲೇಜ್ ಟೈಮ್ನ ವೇಸ್ಟ್ ಮಾಡಿಕೊಂಡೆ ಅಂತ. ಓದಿದ್ದೀನಿ, ಆಡಿದ್ದೀನಿ, ಕಳೆದಿದ್ದೀನಿ, ಜಾಸ್ತಿ ಎಲ್ಲರ ಹತ್ರ ಬೈಸ್ಕೊಂಡಿದ್ದೀನಿ ಅಂತಂದರೆ ಕಟ್ಟಿದ್ದು. ಅಂದರೆ ಲೈಕ್ ಪ್ರಿನ್ಸಿಪಲ್ಗೂ ನಾವು ಅಂದರೆ ಸಖತ್ ಇಷ್ಟ. ಹಂಗಿದ್ದ ಗೈಸ್, ಎಲ್ಲದಕ್ಕೂ ಕರೆಯೋರು ನಮ್ಮನ್ನು, ಎಸ್ಪೆಷಲಿ ನನ್ನನ್ನು. ಈ ಬೌಲ್ಗೊಂದು ಹಾಕೋಣ, ಓಕೆನಾ? ಮನೆಯಲ್ಲೇ ಇರ್ತೀವಲ್ಲ, ನೀವು ಮಾಡ್ಕೋಬೇಕು ಅಷ್ಟೇ. ಆ ಮಾಡಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿ ಇರಬೇಕು ಅಷ್ಟೇ, ಸಿಂಪಲ್ ಗೈಸ್. ಇದು ಲೆಟ್ಯೂಸ್ ಅಂತ ಅಂತಾರೆ. ಯೂಶಲಿ ಸಲಾಡ್ಗೆಲ್ಲ ಇದನ್ನು ತುಂಬ ಯೂಸ್ ಮಾಡ್ತಾರೆ, ತುಂಬ ಒಳ್ಳೆಯದು. ಹಾಂ ಮಮ್ಮಿ, ತೊಳೆದುಬಿಟ್ಟೆ ಹಾಕೋದು, ಹೊಡಿಬೇಡ. ನಮ್ಮಮ್ಮ ಹೊಡಿತಾನೇ ಇರ್ತಾರೆ ಗೈಸ್, ಯಾವಾಗ ನೋಡಿದ್ರು ಬರೀ ಮಾತಲ್ಲೇ ಹೊಡಿತಾರೆ. ಆಕಾಶ್, ಕಾಪಿರೈಟ್ಸ್ ಬರ್ತಪ್ಪ ಕಂದ. ನಿಮ್ಗೆ ಲೆಟ್ಯೂಸ್ ಜಾಸ್ತಿ ಯಾವ್ದ್ರಲ್ಲಿ ಕೊಡ್ತಾರೆ ಗೊತ್ತಾ? ನಾನು ನೋಡ್ರಂಗೆ ಈಸಿ ಬೈಟ್ಸಲ್ಲಿ ಕೊಡ್ತಾರೆ. ಈಸಿ ಬೈಟ್ಸಲ್ಲಿ ಅದೇ ಹಾಕ್ಬಿಟ್ಟಿರ್ತಾರೆ. ಓಕೆ, ಸೊ ಅರ್ಧ ಈ ಕಡೆ ಬೌಲ್ಗೆ ಅರ್ಧ ಲೆಟ್ಯೂಸ್, ಈ ಕಡೆ ಬೌಲ್ಗೆ ಅರ್ಧ ಲೆಟ್ಯೂಸ್. ಹಾಗಾಗಿ ಇವಾಗ ನೋಡಿ, ಈಗ 2 ಬೌಲಲ್ಲಿ ಈ ಥರ ಹಿಂಗೆ ಮಾಡಿ ಇಟ್ಕೊಂಡಿದ್ದೀನಾ. ಓಕೆ, ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ನಮಗೆ ಚೆನ್ನ. ಪ್ಯಾನ್ ತೊಗೊಳ್ಳಿ, ಒಂದು ಪ್ಯಾನ್ ತೊಗೊಂಡಿದ್ದಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲ್ ಆದರೂ ಸರಿ. ಓಕೆ, ಆಲಿವ್ ಆಯಿಲ್ ಇಲ್ಲ ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲ್ ಈಸ್ ಗುಡ್, ಆಲಿವ್ ಆಯಿಲ್ ಈಸ್ ಗುಡ್. ಇದು ಆಲಿವ್ ಆಯಿಲ್ ಬೆಸ್ಟು ಇದಕ್ಕೆಲ್ಲದಕ್ಕೂ. ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ, ನೆಕ್ಸ್ಟು ಸ್ಟವ್ ಹಚ್ಕೊಳ್ಳಿ. ಕಾಯ್ದಿದೆ. ಇದಕ್ಕೆ ಎತ್ತಿಟ್ಕೊಂಡಿದ್ದೀವಲ್ಲ ಈ ಚೆನ್ನನ ಹಾಕೋಣ. ಇದಕ್ಕೊಂಚೂರು ಉಪ್ಪು ಹಾಕಿಲ್ಲ ಅಂದರೆ, ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದರೆ ಹಾಕೊಂಬಿಡಿ. ಓಕೆ, ಗರಂ ಮಸಾಲ ತೊಗೊಳ್ಳಿ, ಅದಕ್ಕೆ ಹಾಕಿ. ಏನು ಗರಂ ಮಸಾಲ ಮಮ್ಮಿ, ಇದು ಸಕ್ಕತ್ತಾಯ್ತು. ಇದು ಫ್ರೈ ಆಗ್ತದೆ, ಲೈಟ್ ಮೈಲ್ಡಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಡ್ರೆಸ್ಸಿಂಗ್ ಬೇಕಲ್ಲ, ಬರೀ ತಿಂದರೆ ಚೆನ್ನಾಗಿರಲ್ಲ. ಸೊ ಆ ಡ್ರೆಸ್ಸಿಂಗಿಗೆ ಏನೇನು ಹಾಕ್ತಾರೆ ತೋರಿಸ್ತೀನಿ ಬನ್ನಿ. ಹಾಯ್ ಮಮ್ಮಿ. ಹಾಯ್ ಬೇಬಿ. ಏನು ಮಾಡ್ತಾ ಇದೆಯಾ? ಗೈಸ್, ಅಮ್ಮಂದಿರು ಶೇಖರಣೆ ಮಾಡ್ತಾರೆ. ಈ ಹಾಲಲ್ಲಿ ಬಂದಿರೋಕೆ ಏನೇನೆಲ್ಲ ಎತ್ತಿ ಒಂದು ಡಬ್ಬಕ್ಕೆ ಹಾಕಿ ಅದನ್ನು ಬೆಣ್ಣೆ ಮಾಡಿ ತುಪ್ಪ ಮಾಡ್ತಾರೆ.
ಅನ್ನಪೂರ್ಣೆ. ಇದು ಹಾಲು ಕೊಡ್ಲಾ? ಬೇಡ ಮಮ್ಮಿ, ಫಸ್ಟ್ ಇದನ್ನ ಮಾಡಿಬಿಡ್ತೀನಿ, ಓಕೆನಾ? ಸೊ ಗೈಸ್ 50 ಗ್ರಾಮ್ ಪನ್ನೀರ್, ಇದನ್ನು ಇಷ್ಟನ್ನು ಇದ್ರೊಳಗಡೆ ಹಾಕೋಣ. ಸೊ ವಿಲ್ ಕಟ್ ದ ಪನ್ನೀರ್. 50 ಗ್ರಾಮ್ ಪ್ರೋಟೀನ್ ಇರೋ ಪನ್ನೀರ್ ಅಂತ ಹೇಳಿದ್ದು ನಾನು. ಫಸ್ಟು ಪನ್ನೀರ್ ಹಾಕೋಣ. ಓಕೆ, ಸೊ ಪನ್ನೀರ್ ಮೇನ್ ಅರ್ಧ ಪ್ರೋಟೀನ್, 50 ಗ್ರಾಮ್ ಪ್ರೋಟೀನ್ ಇರೋ ಪನ್ನೀರ್ ಅಂತ ಬರುತ್ತೆ, 200 ಗ್ರಾಮ್ ನೆಟ್ ವೇಟ್ ಅದು. ಸೊ ಅದರಲ್ಲಿ ಅರ್ಧ ಪನ್ನೀರ್ ಹಾಕ್ಕೊಳ್ಳಿ, ಓಕೆನಾ? ಇವಾಗ ಇದಕ್ಕೆ ಯೋಗಟ್ಟು ಮತ್ತು ಪನ್ನೀರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಜೀರಿಗೆ ಪುಡಿ ಹಾಕೊಳ್ಳೋಣ ಟೇಸ್ಟ್ಗೆ. ಒಂದೇ ಒಂದು ಮೆಣಸಿನ್ಕಾಯಿ, ಒಂಚೂರು ನೀರು, ಅರ್ಧ ಅರ್ಧ. ಹಿಂಗಾಗಿದೆ. ಇದನ್ನು ಹಾಕಿದ ಮೇಲೆ ಇಷ್ಟು ಬಂದಿದೆ. ಸೊ ಇದಕ್ಕೆ ಡ್ರೆಸ್ಸಿಂಗ್, ಓಕೆ, ಪನ್ನೀರ್ಗೆ ನೀರು ಅದು ಇದು ಎಲ್ಲ ಹಾಕಿದ್ದೀವಿ. ಸೊ ಇದನ್ನು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು, ಗೊತ್ತಾಯ್ತಾ? ಹಾ ಮಜಾ. ಓಕೆ ಗೈಸ್, ಸೊ ಇದನ್ನು ತಿನ್ನೋಣ ಬನ್ನಿ. ಓಕೆ ಗೈಸ್, ಸೊ ಹಿಂಗಿದೆ ಫೈನಲ್. ಏನದ ನೋಡಿದ್ರಾ? ತಿನ್ ಮಮ್ಮಿ, ಒಂದು ಸ್ಪೂನ್. ಯಾವ ಥರ ಮಾಡಿರ್ತೀಯ ಅಂತ. ನಮ್ಮ ಅಮ್ಮಂಗೆ ಇವೆಲ್ಲ ಇಷ್ಟ ಆಗಲ್ಲ, ನಂಗೆ ಗೊತ್ತು. ಅದು ಚೀಸ್ ಇಲ್ಲ, ಒಂದೇನು ಇಲ್ಲ, ಅದೇನು ಒಂಥರ ಸಿಟ್ಟಂಗೆ. 35 ಗ್ರಾಮ್ ಪ್ರೋಟೀನ್ ಇದೆ ಇದರಲ್ಲಿ, ಕಾಪ್ಸು, ಫೈಬರು ಎಲ್ಲ ಇದೆ. ಸೊ ಮಾಡಿ ನಿಮ್ಮ ಮನೇಲಿ ತಿನ್ನಿ, ಓಕೆ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಜೈ ಶ್ರೀರಾಮ್. ಸೈನಿಂಗ್ ಆಫ್, ಸೂರ್ಯ ಮಹೇಶ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು